ಮೂರ್ತಿ ಮುರಳಿ ಊದುವನ ಮದನ ಮೋಹನ ಮೂರ್ತಿ ಮುರಳಿ ಊದುವನ ಮುರಳಿ ಊದುವ ಮುರಳಿ ಊದುವ ಮದನ ಮೋಹನ ಮೂರ್ತಿ ಮುರಳಿ ನೋಡಮ್ಮ ಪರಮಾತ್ಮ ಎಷ್ಟು ಚಂದದ ನೋಡ ಪರಮಾತ್ಮನ ಧ್ಯಾನ ಮಾಡ್ತಾ ಮಾಡ್ತಾ ನಮಗ್ ಹಾದಿ ಸಾಗಿದ್ದ ಗೊತ್ತಾಗಿಲ್ಲ ಎಷ್ಟು ಶೃಂಗಾರದ ನೋಡ ಇವ 4 ಮಂದಿನ ಒಯ್ಯೋಂಗಾಗೈತಿ ನೋಡ ಏನದ ಪರಮಾತ್ಮ ಮಂದಿರ ನೋಡಾಕವ ಭಗವಂತನ ಮಾ ಧೋರಣೆ ಹಂಗದ ಹೌದವಾ ಹೌದಿಲ್ಲಮ್ಮ ಮುಂದೆ ನೋಡ ಹಿಂದೆ ನೋಡ ಸೈಡ್ ನೋಡ ಏನದ ಬಂದೋಬಸ್ತ್ ಮಂದಿರನ ಹಂಗದ ಬರೀ ಆಯ್ತಾ ಸತ್ಯಭಾಮ ಎತ್ತಲಿಂದ ಬಂದಿ
ಏನು ಕಾರಣ? ಸ್ವಾಮಿ ಪರಮಾತ್ಮ, ಹಾ, ನಾನು ಬಂದದ್ದು ನಿಮ್ಮ ಸಲುವಾಗಿ ಬಂದೇರಿ. ನನ್ನ ಸಲುವಾಗಿ ಬಂದಿ. ಹೌದಲ್ರಿ? ನನ್ನನ್ನ ಕಂಡ ಕ್ಷಣ ಏನಾಗಿದೆ? ಬಹಳ ಸಂತೋಷ ಆಗದರಿ. ಸಂತೋಷ ಆಗಿದೆ, ಹೌದಲ್ರಿ? ಆನಂದ ಆಗಿದೆ. ಆನಂದ ಆಗದಾರಿ. ಭಾಮ, ಆನಂದವಾದ ಮೇಲೆ ಬೇರೆ ಏನು ಇಲ್ಲ. ಏನೇನು ಇಲ್ಲ ರೀ. ಆನಂದವೇ ಪರಮಾನಂದ, ಆನಂದ ಅದುವೇ ಪರತರ ಆನಂದ. ಹೌದೌದು. ಏನ್ ನಿನಗೆ ಆನಂದ ಆಗದ? ಆಗದ. ಇದೇ ಆನಂದದೊಳಗೆ ನಮ್ಮ ಮಂದಿರಕ್ಕೆ ಹೋಗ್ಬಿಡು. ಏನನ್ರಿ? ಏನೀಗ ಆನಂದ ಆಗ್ಯದ, ಹ್ಞೂನ್ರಿ. ಆನಂದ ಆದ ಮೇಲೆ ಬೇರೆ ಏನೂ ಇಲ್ಲ. ಏನೂ ಇಲ್ಲ. ಇದೇ ಆನಂದದೊಳಗೆ ಮಂದಿರಕ್ಕೆ ಹೋಗ್ಬಿಡು. ಸ್ವಾಮಿ ಪರಮಾತ್ಮ, ಭಾಮ, ಈಗೇನು ಆನಂದ ಆಗ್ಯದಲ್ಲ, ಹಾ, ಇದೇ ಆನಂದ, ಇದೇ ಸಂತೋಷದಿಂದ ಹಾ, ನಾನು ಎಲ್ಲಿಂದ ಬಂದೆ ಹಾ, ಅಲ್ಲಿವರೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದರೆ ಭಗವಂತ, ಹಾಗೆ ಹೋಗ್ಲಿಕ್ಕೆ ನಾನು ಬಂದಿಲ್ಲ. ಖರೆ ಅದ ಭಾಮ. ನನಗೆ ಆದ್ರೂ ನಿನ್ನ ಕೂಡ ಬರಬೇಕು. ಹಾ, ಬರಬೇಕು. 4 ದಿನ ನಿನ್ನ ಕೂಡ ಇರಬೇಕು. ಬರಬೇಕು. ನಿನ್ನಲ್ಲಿ ಏನಾದ್ರೂ ಸಂಶಯ ಇದ್ರೆ ನಿವಾರಣೆ ಮಾಡಬೇಕು ಹಾ, ಹಾ. ಅನ್ನುವಂಥ ಅಪೇಕ್ಷೆ ನನ್ನಲ್ಲಿ ಅದ. ಹಾ, ಅದಾರಿ. ಆದ್ರೆ ಏನು ಭಾಮ, ಹಾ, ನೋಡು, ಭಕ್ತರು ನನ್ನ ಧ್ಯಾನ ಮಾಡ್ಲಿಕ್ಕತ್ತಾರೆ. ಭಕ್ತರ ಧ್ಯಾನ ಮಾಡ್ಲಿಕ್ಕೆ ಇರ್ತಾರ್ರಿ. ಅನನ್ಯ ಚಿಂತೆಯಂತೋ ಮಾ ಯಜನ ಪರಿಪಾಸತೇಷಾಂ ಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಂ ಅರ್ಜುನ ಅಂತ ಗೀತೆಗಳು ನಾನು ಹೇಳಿದ್ದೀನಿ. ಹೇಳಿದ್ವಿ. ಯಾರು ಅನನ್ಯ ಭಕ್ತಿಯಿಂದ ನನ್ನ ಧ್ಯಾನ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ, ಅವರನ್ನೇ ಕಾಯುವುದು ನನ್ನ ಧರ್ಮದ. ಹಾ, ನಿಮ್ಮ ಧರ್ಮ ಅದಾರಿ. ಭಕ್ತರ ಉದ್ಧಾರ ಮಾಡಿ ನಾನು ಹೊಡಮಳೆ ಮನೆಗೆ ಬರ್ತೀನಿ. ಹಾ ರೀ. ನೀನು ಅಲ್ಲಿವರೆಗೆ ನಿನ್ನ ಮಂದಿರಕ್ಕೂ. ಸ್ವಾಮಿ, ಹಾ, ಭಕ್ತರು ಕರ್ಲಿಕ್ಕೆ ಬಂದಾರನ್ರಿ ಇಲ್ಲಿ? ಇಲ್ಲ. ಮತ್ತೆ ಹೆಂಡತಿ ಕರ್ಲಿಕ್ಕೆ ಬಂದಾಗ ಸರಳ ಮಂದಿರಕ್ಕೆ ಮಾಡಿದ್ರಿ. ನೋಡು ಭಾಮ, ಹಿಂಗೆ ರಾಜಸ ಗುಣದಿಂದ ಕರೆದು ಯಾವ ಕಾಲಕ್ಕೂ ಬರೋದಿಲ್ಲ. ಮತ್ತೆ ಹ್ಯಾಕ್ ಬರ್ತೀರಿ? ನಿನ್ನ ಬಣ್ಣದ ಮಾತುಗಳಿಗೆ ನಾನು ಮರಳಾಗುವುದಿಲ್ಲ. ಆಗುದಿಲ್ರಿ. ಭಾಮ, ಹಾ. ಕೇಳು. ಬಣ್ಣದ ಮಾತಿನ, ಬಣ್ಣದ ಮಾತಿನ ಮಮತೆ ಯಾಕೆ, ಯಾತರ ಪ್ರೀತಿಯು ಸಾಕೆ ಸಖಿಯೇ, ಯಾತರ ಪ್ರೀತಿಯು ಸಾಕೆ. ಈ ರೀತಿ ರಾಜಸೌರ್ಯದಿಂದ ಕರೆದು ಯಾವ ಕಾಲಕ್ಕೂ ರಜತಮ ಗುಣದಿಂದ ಬಳಲು ಯಾಕೆ, ರಜೋತ್ತಮ ಗುಣದಿಂದ, ರಜೋತ್ತಮ ಗುಣದಿಂದ ಬಳಲುವಿ ಯಾಕೆ, ಯಾಕರ ಪ್ರೀತಿಯು ಸಾಕೆ ಸಖಿಯೇ, ಯಾಕರ ಪ್ರೀತಿಯು ಸಾಕೆ ಸಾಕೆ ಸಾಕೆ. ರಾಜಸವರ್ತಿಯಿಂದ ಕರೆದ್ರೆ ಯಾವ ಕಾಲಕ್ಕೂ ಬರುದು ಬರುದಿಲ್ರಿ. ನಾನು ಭಕ್ತಾದೀನ. ಹೌದೌದ್ರಿ. ಭಕ್ತ ಪ್ರಿಯ ಅಂತ ನನಗೆ ಬಿರುದದ. ಬಿರುದದಾರಿ. ನೋಡು, ಹೆಂಡತಿ ಆದ್ರೇನು? ಹಾ, ಹೇಳ್ರಿ. ರಾಜಸವರ್ತಿಯಿಂದ ಯಾವ ಕಾಲಕ್ಕೂ ಕರೆದು ಬರುದಿಲ್ಲ. ಬರುದಿಲ್ಲ. ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಕ್ಕೆ ಹೋಗಿ, ಭಕ್ತರ ಉದ್ಧಾರಕ್ಕಾಗಿ ಭಕ್ತರ ಮಂದಿರಕ್ಕೆ ಹೋಗ್ತೀರಿ. ಹೌದು. ಭಕ್ತರ ಮಂದಿರಕ್ಕೆ ಹೋಗ್ಬಾರ್ದು ಅಂದೇ ಇಲ್ರಿಲ್ಲ ನಿಮ್ಗ? ಅಲ್ಲ, ಅನ್ಲೇಬಾರ್ದು. ಯಾಕೆ? ಭಕ್ತರು ಸಂಕಷ್ಟದಲ್ಲಿದ್ದಾರೆ. ಅದಾರ್ರಿ. ಅಂತ ಸಂಕಷ್ಟ ನಿನಗೇನಿಲ್ಲ. ಏನಿಲ್ಲ ರೀ. ಹೌದಲ್ಲೋ? ಸ್ವಾಮಿ ಪರಮಾತ್ಮ, ಹಾ. ತಮ್ಮ ಪಾದ ಪೂಜೆ ಇಲ್ಲದೆ ಈ ಹೊತ್ತಿಗೆ 4-6 ದಿವಸ ಆಯ್ತು. ಹೌದಾ? ನನ್ನ ಮಂದಿರಕ್ಕೆ ಬಂದು ತಮ್ಮ ಪಾದ ಪೂಜೆ ಮುಗಿಸ್ಕೊಂಡ್ರೆ ನಂತರ ಹೇಳ್ಬೇಕಾದ್ರೆ ಹೋಗ್ಬೋದ್ರಿ. ನಿನ್ನ ಮಾತು ಖರೆಯದ ಭಾಮ. ಹಾ ರೀ. ಪತಿವ್ರತ ಹೆಣ್ಣು ಮಕ್ಕಳಿಗೆ ಗಂಡನ ಪಾದ ಪೂಜೆ ಶ್ರೇಷ್ಠದ. ಶ್ರೇಷ್ಠದ. ಹೌದಲ್ಲ? ಹೌದ್ರಿ. ನೋಡು, ಈ ಮನಿ ಯಾರ್ದು? ಯಾರ್ದ್ರಿ? ನಂದ. ಹೌದಲ್ಲ? ನಿಮ್ದರ್ಲ ರೀ. ಹೌದಲ್ಲ? ಹೌದ್ರಿ. ನೀನಿರ್ತಕ್ಕಂತ ಆ ಮನಿ ಯಾರ್ದು? ಅದು ನಿಮ್ದರಿ. ಮತ್ತೆ ಮಂದಿರಗಳಲ್ಲಿ ಭೇದ ಬೇಡ. ಬೇದಿಲ್ರಿ. ಏನಿಲ್ಲಿ ಬಂದದಿ, ಹಾ, ಹಾ ರೀ. ಇಲ್ಲೇ ಪಾದ ಪೂಜೆ ಮುಗಿಸಿಗು. ಹಾ, ಹಾ ರೀ. ನೀ ನಿನ್ನ ಮಂದಿರಕ್ಕೆ ಹೋಗು, ನಾನು ಭಕ್ತೋದ್ಧಾರಕ್ಕೆ ಭಕ್ತರ ಮಂದಿರಕ್ಕೆ ಹೋಗು. ಸ್ವಾಮಿ ಹೀಗ್ ಮಾಡಿ, ಸುಳ್ಳ ತ್ರಾಸನ ಬೇಡ ಇದು. ಹಾ. ನಾವು ನೀವು ಜಗಳದನ ಬೇಡ. ಅಲ್ಲ, ಜಗಳ ಎದಕ್ ಬೇಕಾಗೈತ್ರಿ? ಹಾಕ್ಬೇಕಾಗಿತ್ತು. ನಾರಾಯಣ ಸ್ವಾಮಿಗಳು ಸ್ವರ್ಗ ಲೋಕಕ್ಕೆ ಹೋಗಿದ್ದು ಬರೋ ಮುಂದೆ ಒಂದು ಪಾರಿಜಾತ ಪುಷ್ಪ ತಂದದ್ದು, ಅದನ್ನು ತಂದು ನಿಮ್ಮ ಕೈಯಲ್ಲಿ ಕೊಟ್ಟು ನೀವು ಇದು ನನ್ನ ಸರಿ ಸಮಸ್ಯೆ ಆದ. ನೋಡು, ಯಾವ ಕಾಲಕ್ಕೂ ಮತ್ಸರ ಭಾವಿರಬಾರ್ದು. ಆ ಪಾರಿಜಾತ ಪುಷ್ಪ ಕೊಡ್ರಿ, ನಾವು ತೆಗೆದುಕೊಂಡು ಹೋಗ್ಬಿಡ್ತೀವಿ. ನೋಡು ಭಾಮ, ಒಂದೇ ಒಂದು ಪಾರಿಜಾತ ಪುಷ್ಪಕ್ಕಾಗಿ ನೀ ಅಲ್ಲಿಂದ ಇಲ್ಲಿ ಬಂದ. ಹೌದೌದು. ಬಾಯಿಲೆ ಬ್ರಹ್ಮಜ್ಞಾನ ಹೇಳ್ತಿ, ಹಾ ರೀ. ಅದ್ರಂಗೆ ಕಾರ್ಯ ಇಲ್ಲ. ಕಾರ್ಯ ಇಲ್ಲ. ಹೌದಲ್ಲ? ಹಾ, ಹಾ ರೀ. ಇರ್ಲಿ. ಇದ್ದಲ್ಲೇ ಬಂದ್ರಿ ನಾ ಇಲ್ಲಿ. ಒಂದೇ ಒಂದು ಪುಷ್ಪ. ಹೌದಲ್ಲ? ಒಂದೇ ಪುಷ್ಪ ರೀ. ನೋಡು ಭಾಮ, ಒಂದು ಹೂವಿಗೆ ಮನ ತಂದು ಗವೇನೆ, ಒಂದು ಹೂವಿಗೆ ಮನ ತಂದು ಗವೇನೆ. ಒಂದೇ ಒಂದು ಹೂವಿಗೆ ಮನ ತಂದು ಗವೇನೆ, ಒಂದು ಹೂವಿಗೆ ಮನ ತಂದು ಗವೇನೆ. ಒಂದೇ ಒಂದು ತಂದ ಕೊಡುವೆ ವೃಕ್ಷ ಚಂದಿ
ವದನೆ ಬಂದ ಕೊಡುವೆ ವೃಕ್ಷ ಚಂದಿರ ವದನೆ ಒಂದು ಹೂವಿಗೆ ಮನ ತಂದು ಗವೇನೆ ಒಂದು ಹೂವಿಗೆ ಮನ ತಂದು ಗವೇನೆ ತಂದು ಗವೇನೆ ತಂದು ಗವೇನೆ ಭಾಮ ಹೇಳ್ರಿ ಒಂದೇ ಒಂದು ಪಾರಿಜಾತ ಪುಷ್ಪ ಯಾಕಂತಿ ಮತ್ತೇನ್ ಮಾಡ್ತೀರಿ? ಪಾರಿಜಾತ ವೃಕ್ಷವನ್ನೇ ತಂದು ನನ್ನ ಮಂದಿರ ಮುಂದೆ ಇಡ್ತೀನಿ ಏದೈತೆ ಯಾಕ್ರಮ್ಮ ಏನಮ್ಮ ಏನಂತೀರಿ ಒಂದೇ ಪುಷ್ಪಕ್ಕೆ ಯಾಕಿಟ್ಟು ಚಿಂತೆ ಮಾಡ್ತಾ ಇದ್ಯಾ ಹಾ ನಿನಗೆ ಬೇಕಾದ್ರೆ ಹಾ. ಆ ಪಾರಿಜಾತ ವೃಕ್ಷನ ತಂದಿನ ಬಾಗಿಲು ಹತ್ತಂತಾರಮ್ಮ ಯವ್ವ, ಹೂವ ಗಿಡ ಹೂವ ಕಿತ್ತು ಪಾಡ ಹೌದು ಮತ್ತದು ಹೂವ ಆಗಲಿಲ್ಲ ಅಂದ್ರೆ ಟಂಗಿ ಬರ್ತಾವ ಇವ ಏನಂತ ಹೇಳ್ತಾರ ಗಿಡ ಹಚ್ಚುದು ಬೇಡ ಬೇಡಮ್ಮ ಒಂದೇ ಒಂದು ಹೂ ಕೊಡೋತ್ ಒಂದೇ ಒಂದು ಪಾರಿಜಾತ ಪುಷ್ಪ ಕೊಟ್ಟು ಬಿಡತ್ ಹೇಳ್ಬಿಡ್ರಿ ಸ್ವಾಮಿ ಭಾಮ ಈಗ ನಾ ಪಾರಿಜಾತ ವೃಕ್ಷ ಅಂತ ಹೇಳ್ತಿರ್ಲ ಹಾ ಯಾರ್ ನೀರ್ ತಂದ್ ಯಾರು ಹಾಕವ್ರಿ ಅದನ್ನ ಯಾರು ಬೆಳ್ಸಾವ್ರಿ ನೀರ್ ಹೊರದು ನನಗೆ ಹತ್ತೈತಿ ನಿಮ್ಗ ಹತ್ತದಲ್ಲಮ್ಮ ಅಲ್ಲಿ ಏನು ಬೇಕಾಗಿದೆ ನಮ್ಗೆ ಒಟ್ಟ ಪಾರಿಜಾತ ವೃಕ್ಷನ ಬೇಕಾಗಿಲ್ರಿ ಹಾ. ಒಟ್ಟೆ ಒಂದೇ ಪುಷ್ಪ ಒಂದು ಪುಷ್ಪ ಹೌದಲ್ಲ ಹೌದ್ರಿ. ಕೊಡ್ತೀನಿ ಕೊಡ್ತಾನೆ ಕೊಟ್ಟ ಬಿಡ್ರಿ ಮತ್ತೆ ಯಾಕ್ರಿ ತಡ ಅಲ್ಲ ನನ್ನ ಮೇಲೆ ವಿಶ್ವಾಸ ಇಲ್ಲ ವಿಶ್ವಾಸ ಅದು ವಿಶ್ವಾಸ ಐತಿ ನಂಬಿಕಿಲ್ಲ ಆಗೈತಿ ಒಟ್ಟ ನೀವೇ ಇಬ್ಬರು ಕೂಡಿ ಕೆಡ್ಸಾಕ ಮಾಸ್ತರ ನಂಬಿಕೆ ಐತೆ ಹಾ. ಭರವಸೆ ಇಲ್ಲ ಇವ ಏನಮ್ಮ ತಗೊಂಡ್ಬಿಡ ಹೀಗ ಹೌದು ಯಾವ ಹ್ಮ್? ಲಗುಟ್ ಹೂ ಇಸ್ಕೋರಿ ಸ್ವಾಮಿ ಭಾಮ ಆ ಪುಷ್ಪ ಕೊಟ್ಟನ್ನು ಹಾಗೆ ವಚನ 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 ಕೊಡ್ಬೇಕ್ರಿ ಈಗ ನೋಡು ಭಾಮ ನನ್ನ ವಾಕ್ಯವೇ ವೇದ ವಾಕ್ಯ ಹಾ, ಹೌದೌದು. ವೇದ ವಾಕ್ಯವೇ ಶ್ರುತಿ ವಾಕ್ಯ ಹಾ, ಹಾ. ಶ್ರುತಿ ವಾಕ್ಯವೇ ಗುರು ವಾಕ್ಯ ಹೌದ್ರಿ. ಪಾರಿಜಾತ ಪುಷ್ಪ ಕೊಡ್ತೀನಿ ಹಾ. ಇದು ವಚನ ಏದುಂದೆ? ನಿಲ್ರಿ ಇದು ಎಲ್ಲ ತಪ್ಪುಗಾಟಾಗೈತೆ ಅಲ್ರಿ ಏನ್ ತಪ್ಪುಗಾಟಾಗೈತಿ? ಅಲ್ರಿ ಒಂದ ಇಲ್ರಿ 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 ಗೋಳಾಗೈತಿ ಗೋಳಾಗೈತಿ ಈಗ ನಿಮ್ದ ತೆಳಗ ಒಂದ ಮ್ಯಾಲ ಜವಾಬ್ ಪರಮಾತ್ಮರ ಪುಷ್ಪ ಕೊಡ್ತಾನ ಹಾಗೆ ವಚನ ಕೊಟ್ರ ವಚನ ಕೊಟ್ರವ್ವ. ವಚನ ಕೊಟ್ಟ ಪುಷ್ಪ ಇಸ್ಕೊಂಡ ಬಿಡುದಿಲ್ಲ ಹೌದು ಸ್ವಾಮಿ ಭಾಮ ಈಗೇನ್ ವಚನ ಕೊಟ್ರಲ್ಲ ಹಾ. ವಚನ ಕೊಟ್ಟ ಪ್ರಕಾರ ಪುಷ್ಪ ಕೊಡ್ರಿ ಯಪ್ಪ ವಚನ ಕೊಟ್ಟು ಪ್ರಕಾರ 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 ಬ್ಯಾಡ ಅಲ್ಲ ಇರ್ಲಿ ನೋಡು ಭಾಮ ಪಾರಿಜಾತ ಪುಷ್ಪ ಬೇಕಂತಂದಿಲ್ಲ ಹೌದಲ್ರಿ ತಂದು ಕೊಡ್ತೇನೆ ಅಂತ ಹೇಳಿ ಹಾ ಹೇಳಿರಿ ಮನುಷ್ಯನ ಆನಂದಕ್ಕಾಗಿ ವಚನ ಕೊಡ್ರಿ ಸ್ವಾಮಿ ಅಂದಿ ಹಾ ಹಾ ಕೈ ಮೇಲೆ ಕೈ ಇಟ್ಟು ವಚನ ಕೊಟ್ಟು ಹೇಳಿದೀನಿ ವಚನ ಕೊಟ್ರಿ. ಮತ್ತೆ ಅಲ್ಲ ಇಷ್ಟಾಕ್ ನೀ ಗಡಬಡ ಮಾಡ್ತಾ ಇದ್ದಿ ತಂದು ಕೊಡ್ತೀನಿ ತಂದು ಕೊಡ್ತೀರಿ ಈಗ ನನ್ನ ಕಡೆ ಎಲ್ಲಿದೆ ಪಾರಿಜಾತ ಪುಷ್ಪ ಯಾವ ಕಾಲಾನುಸಾರವಾಗಿ ಇಂದ್ರಲೋಕಕ್ಕೆ ಹೋದಾಗ ಇಂದ್ರನ ನಂದನವಲ್ಲಿರ್ತಕ್ಕಂಥ ಪಾರಿಜಾತ ಪುಷ್ಪವನ್ನು ತಂದು ನಾನೇ ನಿನ್ನ ಮುಡಿಯಲ್ಲಿ ಇರ್ತೀನಿ ಯಾಕೆ ಇಷ್ಟ ಅವಸರ ಯಾವ ಏನಮ್ಮ ನಿನ್ನೆ ಬರುವಾಗ 3 ಸಂಜೆಲೆ ಅಪ್ಪ ಹೇಳಿದ್ದ ಏನಂತ ಅದು ನನ್ನಲ್ಲಿ ಇಲ್ಲ ಹೂ ಹೂರಿ ನಡಿ ಸ್ವಾಮಿ ಪರಮಾತ್ಮ ಭಾಮ ಈಗೇನ ವಚನ ಕೊಟ್ರಲ್ಲ ವಚನ ಕೊಟ್ಟ ಪ್ರಕಾರ ಪುಷ್ಪ ಕೊಡ್ರಿ ಪುಷ್ಪ ಯಾವ ಕೊಡ್ರಿ ಪುಷ್ಪ ಮಾಮ ಅಂದ್ರಿ ಅಲ್ಲ ಯಾವ ಪುಷ್ಪ ಬೇಕು ನಿಂಗೆ ನಾರಾ ಸ್ವಾಮಿಗಳು ತಂದದ್ರಿ ನಾರ ಮಹರ್ಷಿಗಳ ತಂದದ್ದು ತಂದದ್ದು ನನ್ನ ಕೈಯಲ್ಲಿ ಕೊಟ್ಟದ್ದು ನೀವು ಒಯ್ದು ರುಕ್ಮಿಣಿ ಮುಡಿಯಲ್ಲಿ ಮುಡಿಯಲ್ಲಿ ಇರಿಸಿದ್ದು. ಇರಿಸಿದ್ದು. ಆ ಪುಷ್ಪ ಕೊಡ್ಲಿಕ್ಕೆ ಬರುದಿಲ್ಲ ಕೊಡ್ಲಿಕ್ ಬರ್ಲ ಅಂದ್ರೆ ನಾ ಬಿಡ್ಲಿಕ್ ಬರ್ಲ ನಾ ನೋಡು ಭಾಮ ಎರಡು ಸೂರೆಗೆ ಏನಂದ ವರಿಯಲಿಟ್ಟಿರುವರುಂಟ ಹರಿಹಣ ಅಕ್ಕಿಯರನ್ನು ರಮಿಸುವರಾರು ಅಕಟಕಟ ಈ ಧರೆಯ ಪುಟ್ಟಿಸಬಹುದು ಪಾಲಿಸಲುಬಹುದು ಆರು ಮರೆ ಇಲ್ಲದೆ ಪ್ರಳಯ ಮಾಡಲುಬಹುದು ಕೊಟ್ಟಿದ್ದಾಗಿದೆ ಹೆಂಗ್ ಬರ್ತದೆ ನೀನೇ ವಿಚಾರ ಭಾಮ ವಿಚಾರ ಮಾಡ್ತಕ್ಕಂಥ ಮಾತು ಏನ್ ಹೇಳ್ರಿ ಎರಡು ಖಡ್ಗಗಳನ್ನು ಒಂದವರಿಯಲ್ಲಿ ಇಡಾಕ್ ಬರ್ತೇನು ಇಲ್ರಿ ಹೌದಲ್ಲ ಹೌದ್ರಲ್ಲ ಹೋ ನಿನಗ್ ತಿಳಿವಂಗ ಹಾ. ಒಂದೇ ಕುರ್ಚಿ ಮೇಲೆ ಇಬ್ರು ಕುಂಡ್ರಾಕ್ ಬರ್ತೇನು ಒಂದೇ ಕುರ್ಚದ ಮೇಲೆ ಹಂಗೆ ಹೌದಲ್ಲ ಹಾಗೆ ಈಗಾಗಲೇ ಆ ಪುಷ್ಪ ರುಕ್ಮಿಣಿ ಕೊಟ್ಟದ್ದಾಗಿದೆ ಹಾ ಕೊಟ್ಟದ್ದಾಗ್ಯದ ಕೊಟ್ಟದ್ದನ್ನು ಎಸೆದು ಕೊಡ್ಲಿಕ್ಕೆ ಬರುದಿಲ್ಲ ಬರುದಿಲ್ಲ. ನಿನಗೆ ಬೇಕಾದ ಬೇರೆ ತಂದು ಕೊಡ್ತೀನಿ ತಂದು ಕೊಡ್ತೀರಿ ಇನ್ನ ತಂದು ಅದು ಕೊಡ್ರಿ ಅದು ಮಾತ್ರ ಸಿಗುದಿಲ್ಲ ನೀ ಕೇಳಬೇಡ ನಾ ಕೊಡುದಿಲ್ಲ ಇನ್ನು ಮೇಲೆ ಆ ಪುಷ್ಪನ ಬೇಡ ನೀವು ಬೇಡ ಬಿಟ್ಟು ಬಿಡು ನಿಮ್ಮ ಕಲ್ಲಿನಂತ ಮನಸ್ಸನ್ನು ಬೆನ್ನಿ ಸರಿ ಮಾಡಿ ಗರಗಸ್ತಿದ್ದರೆ ನಾ ಹೆಣ್ಣೆ ರುದ್ರ ಏ ಅಲ್ಲ ಇದನ್ನ ಬಿಡ್ರಿ ನಾನದು ಬಿಡ್ರಿ ಅದನ್ನ ನೀವು ಹೇಳ್ಕೊಟ್ರ ಬಿಡುದಿಲ್ಲ ಅಂತ್ರಿ ನೋಡು ಭಾಮ ನಾನೆಂದು ರಾವಣನು ಹಸುವಳಿದ ನೀನೆಂದು ವಿಭೀಷಣನು ಪಟ್ಟಕ್ಕೇರಿದ ರಾವಣಾಸುರ 6 ಕೋಟಿ ವರ್ಷ ಆಯುಷ್ಯತ್ತು ಯಾರಿಗ್ರಿ ನಾನ್ ದಕ್ಷಿಣ ರಾವಣಗೆ ರಾವಣಗ ಅರ್ಥ ಮಂಜಗಳು ಬಡ್ಕೊಂಡ ಬಿಡ್ರಿ ಅವ್ನೇನ್ ಹೇಳ್ತಾರೆ ಏನೇ ಹೇಳಿ ಯಾವ ಕಾಲಕ್ಕೂ ಯಾರು ನಾಣಬಾರದು ಎಲ್ಲಿ ಅಹಂಕಾರ ಇರ್ತದೆ ನಾಶಕ್ಕೆ ಕಾರಣ ಆಗ್ತದೆ ಯಪ್ಪ ನೀ ಏನ್ರಿ ಯಾರು ತಿಳಿದ್ರು ಸಂತರಾದಿದ್ದು ರಾಜನ ಮಗಳ ಇರ್ಲಿ
ದಿವಸಕ್ಕೆ ಸವಾಮಣ ಏ ಬಂಗಾರ ಇರಲಿ, ಅಹಂಕಾರ ಬರಬಾರದು. ನಾವಂತ ಸಾವ್ರಿ. ಹೌದು ಸ್ವಾಮಿ, ನನ್ನ ಕೈಲಿ ಆಗದ ಇದ್ದರೆ ನಿಮ್ಮ ಪಾದ ಮೇಲೆ ಬಿದ್ದು ಮತ್ತೆ ಈ ನನಗ ಪ್ರೀತಿ ಬರಾಕೈತಿ ನೋಡು. ಅಲ್ರಿಪ್ಪ, ಹ್ಮ್, ಒಂದ ಹಾರ ತಗೊಂಡ್ರೆ ಏನ್ ಹಾರ ತಗೋತ ಮತ್ತೆ ಪ್ರಾಣ ಕೊಡ್ತು ಅಂದ ಮಟ್ಟಿಗೆ ಹಾರ ತಗೊಂಡ ಹಾಗಲ್ಲ ಜೊತೆ ನೋಡು ಏನಂತಾಳೆ. ಹಾ. ಸ್ವಾಮಿ, ನಾನು ಆ ಪುಷ್ಪವನ್ನ ಬಿಡದಿದ್ರೆ ಹೌದಲ್ಲ, ನಿಮ್ಮ ಪಾದ ಮಟ್ಟಿ ನಾನು ಪ್ರಮಾಣ ಮಾಡ್ತೀನಿ, ಪ್ರಾಣ ಕೊಡ್ತಂದ್ರು. ಹೇಳಿ. ಪ್ರಾಣ ಕೊಡ್ತೀನಿ ಅನ್ನುವಂಥ ಭಾವ ಏನದ, ಹೌದಲ್ಲ, ನಾನು ಅಂತ ತ್ಯಾಗ ಮಾಡಿ ಹೋಯ್ತಲ್ಲ ಅಲ್ಲಿ. ಹೌದಲ್ಲ, ನಿಷ್ಕಾಮ್ಯ ಭಕ್ತಿಯ ಮೊಳಕೆಗಳಲ್ಲಿ ಮೂಡಿದೆ ಅಂತ ತಿಳ್ಕೊಂಡು ಹೌದು. ನನಗೆ ಪ್ರೀತಿ ಬರ್ಲಿಕ್ಕತ್ತ ಅಂತ ಹೇಳಿದೆ. ಯಪ್ಪ, ಬೆಳ್ತಕ್ಕ ಪ್ರೀತಿ ಇಲ್ಲ. ಏ ಇರ್ಲಿ, ಅದಕ್ಕಾಗಿ ಭಾಮ ನೀನು ಭಕ್ತಿ ಮಾಡ್ತೀಯಲ್ಲ, ನಿನ್ನ ಈ ಭಕ್ತಿ ನಿರ್ವಿಘ್ನವಾಗಿ ಸಾಗಲಿ ಅಂತೇಳಿ ಆಗಲಂತೇಳಿ ನನ್ನ ಕೊಳ್ಳಿರ್ತಕ್ಕಂಥ ಈ ಕೌತ್ಸುಭ ಹಾರವನ್ನು ನಿನಗೆ ಕೊಡ್ತಾ ಇದ್ದೀನಿ, ತೆಗಿಬೇಕು. ಸ್ವಾಮಿ ಹಾ, ನೋಡ್ರಿ, ಅಲ್ಲ ನನ್ನ ಹಾರ ನಾನು ನೋಡಿದ್ರೆ ಏನದ, ಇಲ್ರಿ ಕೆಂಪ್ ಎಟ್ಟದಾವು ಬಿಳಿ ಎಟ್ಟದಾವು ಅಲ್ಲ ನೋಡ್ರಿ ಅಂತ ಮತ್ತೊಮ್ಮೆ ನೋಡ್ರಿ ಅಂತ ಹೇಳ್ರಿ. ಅಂದ್ರೆ ನಿನ್ನ ಮಾತಿನ ಅರ್ಥ ನಿಮ್ಗ ತಿಳಿಯಂಗಿಲ್ಲ ಅನ್ರಿ, ನೀವೇನ್ ಸಣ್ಣವ್ರ ಅಲ್ರಿ, ಹಾ. ಇನ್ನ ನೀವ್ ಚೆನ್ನ ಹಾಕುದಿಲ್ರಿ, ಅಲ್ಲ, ನೀ ಏನು ತಿಳ್ಕೋ ಅಂತ ಸಣ್ಣಕಿದಿ? ಶಕ್ತಿ ನಿಮ್ಮಲ್ಲಿ ಅದ. ಅಲ್ಲ ನೀನು ಕೊಡುದಿಲ್ಲೇನು, ನೋಡುದಿಲ್ರಿ ಇಲ್ಲಿ ಕೇಳ್ರಿ. ಅಲ್ಲ ಕೊಡುದಿಲ್ಲ ಅಂದ್ರೆ ನಾ ಬಿಡುದಿಲ್ಲ ಅನ್ಬೇಕಾಗ್ತದ. ಸ್ವಾಮಿ, ಈ ಕೌಸ್ತುಭ ಹಾರ ನಾನು ಕೊಟ್ಟರೆ ಸತ್ರಾಜಿತ ರಾಜನ ಮಗಳ ಸತ್ಯಭಾಮಿನೇ ಅಲ್ಲ. ಅಲ್ಲ, ಹೆಣ್ಣಾದ ನನಗೆ ಇಷ್ಟು ಅಹಂಕಾರದ ನನ್ನ ಹಾರ ನನಗೆ ಕೊಡ್ಲಿಕ್ಕೆ ಈ ರೀತಿ ಮಾತಾಡ್ತಿ ನೋಡು ಭಾಮ, ವಿಚಾರ ಮಾಡ್ತಕ್ಕಂಥ ಮಾತು. ಹೇಳ್ರಿ, ನಾರದ ಮಹರ್ಷಿಗಳು ತಂದಂತ ಪಾರಿಜಾತ ಪುಷ್ಪ ರುಕ್ಮಿಣಿ ಕೊಟ್ಟದ್ದಾಗಿತ್ತು. ಕೊಟ್ಟದ್ದಾಗಿದೆ. ಅದ ಬೇಕಂತ ಹಠ ಮಾಡಿದ್ರೆ ಕೊಡಾಕ್ ಬರ್ತೇನೆ, ಬರುದಿಲ್ಲ. ಬರುದಿಲ್ಲ. ನಾನು ಭಕ್ತೋದ್ಧಾರಕ, ಹಾ. ಭಕ್ತಪ್ರಿಯ ಅಂತ ನನಗೆ ಹೆಸರದ. ಹೆಸರದಾರಿ. ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿಗಳಿಗೆ ಹೋದಾಗ ಹೋದಾಗ ಯಾರಾದ್ರೂ ನನ್ನ ಭಕ್ತರು ಕೃಷ್ಣನನ್ನ ಕೊಲ್ಲಿರ್ತಕ್ಕಂಥ ಕೌತ್ಸುಭಾರ ಕೊಟ್ಟ ಬಿಡ್ಬೇಕಾಗ್ತದೆ, ಆಗ್ತದಾರಿ. ಇಲ್ಲನ್ಲಿಕ್ಕೆ ಬರುದಿಲ್ಲ. ಹಾ, ಹಾ ರೀ. ಈ ಕೌತ್ಸುಭಾರನ ಶೃಂಗಾರವಂತ ವಸ್ತು. ವಸ್ತು ರೀ. ನಾನು ಭಕ್ತರನ್ನ ಉದ್ಧಾರ ಮಾಡಿ ಹೊಡಮಳ್ಳಿ ನಿನ್ನ ಮಂದಿರಕ್ಕೆ ಬರ್ತೀನಿ, ಬರ್ತೀರಿ. ಆವಾಗ ನನ್ನ ಈ ಹಾರನ್ನ ಕೊಡುವೆಂತೆ, ಅಲ್ಲಿ ಅವರಿಗೆ ಇಟ್ಕೋ ಅಂತ ಹೇಳಿದ್ರೆ ಕೊಡುದಿಲ್ಲ ಅಂತಿ. ಹೌದ್ರಿ, ಮತ್ತೆ ಕೊಡುದಿಲ್ಲ ರೀ. ಮತ್ತೆ ಹೌದ್ರಿ, ಯಾಕೆ ಕೊಡ್ಬೇಕಾಗೈತಿ? ಅದು ಯಾಕೆ ಕೊಡುದಿಲ್ಲ ಕೇಳ್ರಿ. ಯಾಕೆ ನೋಡ್ರಿ, ಈಗ 6 ತಿಂಗಳಾತು ಮನೆಗೆ ಕರೆಂಟ್ ಬಿಲ್ ತುಂಬಿಲ್ಲ. ನಿಂದು ಬರೀ ಇದಾಯ್ತು. ಇದ್ರ ಉದ್ಯೋಗದ ಕರೆಂಟ್ ಬಿಲ್ ತುಂಬವ್ರ ನೀವು. ಅಲ್ಲ, ನೀವು ಕೊಡುದಿಲ್ಲ ಅಂದ್ರೆ ಇರ್ಲಿ, ಈ ಹಾರವನ್ನು ನಾನು ಒಯ್ದೇ ತೀರ್ತೇನೆ. ನಾನು ಈ ಹಾರವನ್ನು ಒಯ್ದೇ ಇದ್ರೆ ಹಾ ಹಾ ರೀ. ವಸುದೇವ ದೇವಕರಿ 8ನೇ ಗರ್ಭದಲ್ಲಿ ಹುಟ್ಟಂತ ಕೃಷ್ಣನ ಅಲ್ಲ. ನಮ್ದು ಒಂದು ಶಪಥ ಐತಿ ಈಗ. ಏನದ, ಅಲ್ಲ ನೀವು ಇಬ್ರು ಏನು ಆಗಲಿರಲ್ಲ ಈಗ ಸದ್ಯ. ಹೌದ್ರಿ, ಅಂತ ಇಬ್ರು ಆಗಲೇರಿ. ಇನ್ನೊಮ್ಮೆ ನಾವು ಪಂಜಾಜ ಸಾಹೇಬ್ರ ಆಶೀರ್ವಾದದಿಂದ ಅವ್ರು ಇಲ್ಲಿ ಮತ್ತೆ ಕರೆಸ್ತಾರ. ಇದ್ರ ಮುಂದಿನ ಸನ್ನಿವೇಶದೊಳಗೆ ನಿಮ್ಮ ಇಬ್ಬರನ್ನು ಕೂಡಿಸ್ಕೊಂಡು ಒಂದೇ ಜೀಪ್ನ್ಯಾಗ ಕರ್ಕೊಂಡು ಗೋಕಾಕ್ ಹೋಗ್ತಾನ. ನಂದೊಂದು ಶಪಥ. ಸ್ವಾಮಿ, ತಮ್ಮ ಆಶೀರ್ವಾದ ರೀ. ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಿರಲಿ, ಸದಾಕಾಲ ನನ್ನ ಆಶೀರ್ವಾದದ. ಇನ್ನು ಮಂಗಲೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಅವ್ರು ಕೊಟ್ಟಂತ ಅವಧಿ ಈಗ ಮುಗಿತು. ಆಯ್ತಾಯ್ತು. ಹಾಗೆ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ, ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ. ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ, ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ, ದಶಮುಖ ರಾವಣನ ಶಿರವನ್ನು ಹೊಡೆದವಗೆ. ಜಯ ಮಂಗಲ ಜಯ ಮಂಗಲ ರಾಮ, ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ. ಜಯ ಮಂಗಲ ಜಯ ಮಂಗಲ ರಾಮ. ವಸುದೇವ ಸುತನಿಗೆ ದೇವಕಿ ಕಂದನಿಗೆ, ವಸುದೇವ ಸುತನಿಗೆ ದೇವಕಿ ಕಂದನಿಗೆ, ಗೀತಾಚಾರ್ಯನಿಗೆ ಮುದ್ದು ಶ್ರೀಕೃಷ್ಣನಿಗೆ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ, ಜಯ ಮಂಗಲ ಜಯ ಮಂಗಲ. ಆತ್ಮೀಯರಿ, ಇವತ್ತು ಆತ್ಮೀಯರು ನಮ್ಮೆಲ್ಲರಿಗೆ ಹಿರಿಯ ಅಂತ ಸನ್ಮಾನ್ಯ ಎಸ್ ಎನ್ ಪಂಜಾಜಿಯವರ ನೇತೃತ್ವದಲ್ಲಿ ಅಂತ 14ನೇ ಅಖಿಲ ಭಾರತ ಯಕ್ಷಗಾನ ಸಮ್ಮೇಳನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕೃಷ್ಣಪ್ಪ ಆರ್ಯಾತ ಒಂದು ಪರಿಶ್ರಮವನ್ನು ಅವಕಾಶ ಕೊಟ್ಟಂಥ ಪಂಜಾಜಿಯರಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸಿ ಈ ಒಂದು ಪುಷ್ಪಗಳನ್ನು ಕೃಷ್ಣ ಪರಮಾತ್ಮನ ಪಾದಾರವಿಂದ ಗಿಡಪಡಿದೆ. ಓಂ ತತ್ಸ, ಓಂ ಕೃಷ್ಣ.